ಬೆಂಗಳೂರು ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತಾ ಸೌಲಭ್ಯ ವ್ಯವಸ್ಥೆಯನ್ನು ನೀಡಲು ಸರ್ಕಾರ ಮುಂದಾಗಿದ್ದು, ಇದಕ್ಕೆ ಮಾಲೀಕರು 5% ಅಷ್ಟು ಶುಲ್ಕವನ್ನು ಕಟ್ಟಬೇಕಂತೆ. ಹೌದು, ಬೆಂಗಳೂರು ಮಹಾನಗರದಲ್ಲಿ ಅನಧಿಕೃತ ಕಟ್ಟಡಗಳು ಹಾಗೂ ಬಡಾವಣೆಗಳ ನಿರ್ಮಾಣಕ್ಕೆ ಕಡಿವಾಣ ಹಾಕುವಂತಹ ಉದ್ದೇಶದಿಂದ ಸುಮಾರು 5 ಲಕ್ಷ ಬಿ ಖಾತಾ ಸ್ವತ್ತುಗಳಿಗೆ ಎ ಖಾತಾ ಜೊತೆಗೆ ಎಲ್ಲಾ ಮೂಲ ಸೌಕರ್ಯಗಳನ್ನು ನೀಡಲು ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಸ್ವತ್ತಿನ ಮಾಲೀಕರು ಮಾರ್ಗಸೂಚಿಯ ದರದ 5% ಅಷ್ಟು ಶುಲ್ಕವನ್ನು ಪಾವತಿಸಬೇಕಾಗತ್ತಂತೆ. ಇನ್ನು ನಗರದ ನಾಗರಿಕರು ಅನುಭವಿಸ್ತಾ ಇರತಕ್ಕಂತಹ ಹಾಗೆ ಕೊನೆಯಿಲ್ಲದ ಅವ್ಯವಸ್ಥಿತ ಹಾಗೂ ಉಸಿರುಗಟ್ಟಿಸುವಂತಹ ತೊಂದರೆ ನಿವಾರಿಸಲು ಏಕ ನಿವೇಶನದ ಬಿ ಖಾತಾ ಸ್ವತ್ತುಗಳನ್ನು ಕ್ರಮಬದ್ಧಗೊಳಿಸಿ ಎ ಖಾತಾ ನೀಡುವಂತಹ ಮಹತ್ವದ ನಿರ್ಧಾರವನ್ನ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆ ಕೈಗೊಂಡಿದೆ. ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಬಿ ಖಾತಾ ಸ್ವತ್ತುಗಳಿವೆ. ಇದರಲ್ಲಿ 9 ಮಾನದಂಡಗಳ ಆಧಾರದಲ್ಲಿ ಭೂ ಪರಿವರ್ತನೆಯಾಗದಂತಹ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದಂತಹ ನಿವೇಶನಗಳಿಗೆ ಖಾತಾವನ್ನ ನೀಡಲು ತೀರ್ಮಾನಿಸಲಾಗಿದೆ. ಇನ್ನು ಸಾರ್ವಜನಿಕ ರಸ್ತೆಗಳೆಂದು ಘೋಷಿಸಲ್ಪಟ್ಟಂತಹ ರಸ್ತೆಗಳಿರತಕ್ಕಂತಹ ಬಿ ಖಾತಾ ಏಕ ನಿವೇಶನಗಳಿಗೆ ಎ ಖಾತಾವನ್ನ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಬಿ ಖಾತಾ ನಿವೇಶನದಲ್ಲಿ ಈಗಾಗಲೇ ಕಟ್ಟಡವನ್ನ ನಿರ್ಮಿಸಿದವರಿಗೂ ಕೂಡ ಎ ಖಾತಾ ಹಾಗೂ ನಕ್ಷೆ ಸಿಗಲಿದೆ. ಆದರೆ ಕಟ್ಟಡ ಅನಧಿಕೃತ ಅಂತ ಹೇಳಿ ನಮೂದಿಸಲಾಗುತ್ತೆ. ಇನ್ನು ನಿವೇಶನಗಳಿಗಷ್ಟೇ ಎ ಖಾತಾ ಭಾಗ್ಯ ಸಿಗಲಿದ್ದು, ಕಟ್ಟಡಗಳಿಗೆ ಸಿಗೋದಿಲ್ವಂತೆ. ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸ್ವತ್ತುಗಳಿಗೆ ಬಿ ಖಾತಾ ನೀಡೋದನ್ನ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಎ ಮತ್ತು ಬಿ ಖಾತಾ ಎಂಬುದು ಇರೋದಿಲ್ಲ. ಆಸ್ತಿಗಳಿಗೆ ಖಾತಾವನ್ನಷ್ಟೇ ನೀಡಲಾಗುತ್ತಂತೆ. ಇದರಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಹೆಚ್ಚಿನ ಆದಾಯ ಬರಲಿದೆಯಂತೆ.